ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಬಿಲ್ಲಾಲಿ ಅಂತ. ನಾನೊಂದು ಬೆಕ್ಕು. ನನ್ನಂಥ ಪ್ರಾಣಿ ಅಂತ ಬೆಕ್ಕು ನಾಯಿಗಳಿಗೆಲ್ಲ ಹುಳ ಬಂದು ಚಿಟ್ಟ ಬಂದು ಯಾವಾಗಲೂ ಕೆರ್ಕಣಂಗೆಲ್ಲ ಆಗುತ್ತೆ ಮೈ ತುಂಬ. ಆದರೆ ಏನು ಮಾಡೋದು, ಅದನ್ನು ತಗೊಳ್ಳಿ ಇದನ್ನು ತಗೊಳ್ಳಿ ಅಂತ ಯಾವಾಗಲೂ ಅಡ್ವರ್ಟೈಸ್ಮೆಂಟ್ ಬೇರೆ ಕೊಡ್ತಾರೆ. ಅದನ್ನೆಲ್ಲ ನಮ್ಮಂಥ ಬಡ ಮಕ್ಕಳು ತಾಣಕ್ಕಾಗುತ್ತಾ? ಅದಕ್ಕೆ ಇವತ್ತು ಚೀಪ್ ಆ್ಯಂಡ್ ಬೆಸ್ಟ್ ವೇ ಹೇಳ್ಕೊಡೋಕ್ಕೆ ನಾನು ಮತ್ತು ನನ್ನ ಸಾಕಿರೋ ಓನರ್ ಬಂದಿದ್ದೀವಿ. ಬನ್ನಿ ಹೇಳ್ಕೊಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇಷ್ಟೋ ತನಕ ನಮ್ಮ ಕ್ಯಾಟ್ ಮಾತಾಡಿದ್ನ ನೋಡಿದ್ರಲ್ಲ, ಅದ್ರ ಕಷ್ಟ ದುಃಖನ ಹೇಗೆ ಹೇಳ್ಕೊಂತು ಅಂತ. ಇದೇ ಪ್ರಾಣಿ ಅಂತ ಅಲ್ಲ, ಬೇರೆ ಯಾವುದೇ ಪ್ರಾಣಿ ಆದರೂ ಸರಿನೇ, ಎಲ್ಲ ಪ್ರಾಣಿಯಲ್ಲೂ ಹುಳಗಳು ಅಂತ ಇದ್ದೇ ಇರುತ್ತೆ. ಚಿಕ್ಕ ಹುಣ್ಣೆ ಹಾಗೆ ಬೇರೆ ಯಾವುದಾದ್ರೂ ಇದ್ದೇ ಇರುತ್ತೆ. ಇಂಥ ಹುಳಗಳನ್ನ ಯಾವ ರೀತಿ ಓಡಿಸೋದಪ್ಪ ಅಂದರೆ, ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಬೋದು. ತುಂಬ ಜಾಸ್ತಿ ದುಡ್ಡು ಕೂಡ ಖರ್ಚಾಗಲ್ಲ. ನೀವಿಲ್ಲಿ ನೋಡ್ತಾ ಇದ್ದೀರಾ ಜಿರ್ಲೆ ಚಾಪೀಸು ಅಥವಾ ಲಕ್ಷ್ಮಣ್ ರೇಖೆ ಅಂತ ಕರಿತೀವಿ. ಇಂಥ ಒಂದು ಚಾಪೀಸ್ನ ನಾವು ಯಾವುದೇ ಪ್ರಾಣಿ ಕೂದಲಿರುತ್ತಲ್ಲ, ಕೂದಲಿಗೆ ಮಾತ್ರನೇ ಎಲ್ಲ ಕಡೆ ಹಚ್ಕೊಂಬರ್ಬೇಕು. ಹಾಗೆ ಬ್ಲ್ಯಾಕ್ ಪ್ರಾಣಿ ಕೂದಲೇನಾದರೂ ಬ್ಲ್ಯಾಕ್ ಆಗಿದ್ದರೆ ಅಂಥ ಪ್ರಾಣಿಗೆ ಹುಳ ಎಲ್ಲಿದೆ ಅಂತ ಕೂಡ ಗೊತ್ತಾಗಲ್ಲ. ಆದರೂ ಪರವಾಗಿಲ್ಲ, ಎಲ್ಲ ಕಡೆ ಕೂದಲಿಗೆ ಹಚ್ಕೊಂಬಂದರೆ ಸಾಕು. ಇದ್ರ ವಾಸನೆಗೇ ಹುಳಗಳು ಇರೋವಂಥದ್ದೆಲ್ಲ ಓಡಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈ ವಾಸನೆ ಹುಳಗಳಿಗೆ ಆಗಲ್ಲ, ಅದಕ್ಕೋಸ್ಕರ. ಹಾಗೆ ಕಾಲುಗಳ ಸಂದೆ, ಕಂಕ್ಳು ಸಂದೆ, ಬಾಲ, ಇಂಥ ಆಮೇಲೆ ಕತ್ತಿನ ಸೈಡು, ಇದಕ್ಕೆ ಎಲ್ಲೆಲ್ಲಿ ಕೆರ್ಕೊಳ್ಳೋದಕ್ಕಾಗಲ್ವೋ ಅಂಥ ಜಾಗದಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಅಂಥ ಜಾಗಗಳನ್ನೇ ನೋಡಿ ನೀಟಾಗಿ ಹಚ್ಕೊಂಬರ್ಬೇಕು. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವು ಪ್ರಾಣಿಯ ಕೂದಲಿಗೆ ಮಾತ್ರ ಹಚ್ತಾ ಇರೋದು, ಚರ್ಮಕ್ಕಲ್ಲ. ಚರ್ಮಕ್ಕೆ ಯಾವುದೇ ಕಾರಣಕ್ಕೂ ಹಚ್ಚಕ್ಕೆ ಹೋಗಬೇಡಿ. ಹಾಗೆ ಸ್ವಲ್ಪ ಹೊತ್ತು ಹಚ್ಚಿದಾದ ನಂತರ ಎಳೆ ಬಿಸಿಲು ಬರ್ತಾ ಇರುತ್ತಲ್ಲ, ಅಂಥ ಟೈಮಲ್ಲಿ ಹಚ್ಚಿ ಹೊರಗಡೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ಹುಳಗಳೆಲ್ಲ ಹಾರೋವಂಥದ್ದಾದರೆ ಹಾರ್ಕೊಂಡು ಹೋಗ್ಬಿಡುತ್ತೆ, ಅಥವಾ ಓಡಾಡೋ ಅಂಥದ್ದಾದರೆ ಓಡಾಡೋದಕ್ಕೆ ಸ್ಟಾರ್ಟ್ ಆದಾಗ ಪ್ರಾಣಿ ಕೆರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಥ ಟೈಮಲ್ಲೆಲ್ಲ ಉದ್ರೋಗುತ್ತೆ. ನೆನಪಿರಲಿ, ಯಾವುದೇ ಕಾರಣಕ್ಕೂ ಪ್ರಾಣಿ ನೆಕ್ಕೊಳ್ಳೋದಕ್ಕೆ ಬಿಡಬೇಡಿ. ಅದು ನೆಕ್ಕೊಳ್ಳೋಕೆ ಏನಾದರೂ ಹೋದರೆ ಅದ್ರ ಬಾಯಿಗೆ ಅಥವಾ ಮೂತಿಗೆ ಏನಾದರೂ ಒಂದು ಕುಕ್ಕೆ ಥರನೋ ಅಥವಾ ಮೂತಿಗೆ ಏನಾದರೂ ಕಟ್ಟಿ ಅದನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ನನ್ನಂತ ಬೆಕ್ಕು ಯಾರಲ್ಲ. ಹಾಗೆ ಪ್ರಾಣಿಗಳು ಯಾವಾಗಲೂ ಕೂಡ ಬೆಚ್ಚಗಿರೋದನ್ನೇ ಇಷ್ಟಪಡ್ತವೆ. ಅದರಿಂದ ನಾನಿಲ್ಲಿ ಉಗುರು ಬೆಚ್ಚಗಿರೋಂಥ ನೀರನ್ನ ತೊಗೊಂಡಿದ್ದೀನಿ. ತಣ್ಣೀರಲ್ಲಿ ಸ್ನಾನ ಮಾಡೋದು ಅವು ಇಷ್ಟಪಡಲ್ಲ. ಬೆಚ್ಚಗೆ ನೀರಿರೋದ್ರಿಂದ ಅವು ಕೂಡ ಓಡೋಗೋದಿಲ್ಲ, ಕೂತ್ಕೊಂಡು ಸ್ನಾನ ಮಾಡಿಸ್ಕೊತವೆ. ಇನ್ನೊಂದು ಏನಪ್ಪ ಅಂತಂದರೆ, ಇದು ಮನೆಯಲ್ಲಿ ಸಾಕಿದಂಥ ಬೆಕ್ಕಲ್ಲ, ಬೀದಿನಲ್ಲಿ ಬೆಳೆದಂಥ ಬೆಕ್ಕು. ಅದಕ್ಕೆ ಹುಷಾರಿಲ್ಲ ಅಂದ ಟೈಮಲ್ಲಿ ನಮ್ಮ ಮನೆಗೆ ಬಂದು ಸೇರಿಕೊಂಡು ಹಂಗೆ ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆ ಈ ಬೆಕ್ಕಿಗೆ ಕೂದಲು ತುಂಬಾ ಉದುರುತ್ತಾಯಿತ್ತು. ತುಂಬ ಅಂತಂದರೆ ಹೇಳೋಕ್ಕೆ ಆಗಲ್ಲ. ಸುಮ್ಮನೆ ಈಗ ಮುಟ್ಟಿದ್ರೆ ಸಾಕು ಗಾಳಿ ಪಟ ಥರ ಹಾಗೆ ಹಾರಿಕೊಂಡು ಮನೇಲೆಲ್ಲ ಬರ್ತಾಯಿತ್ತು, ಅಷ್ಟು ಕೂದಲು ಉದುರುತ್ತಾಯಿತ್ತು. ಸೊ ತುಂಬ ಗಲೀಜಾಗ್ಬಿಟ್ಟಿದೆ. ಹುಳ ಇದೆಯಲ್ವ ನೋಡೋಣ ಅಂತಂದ್ಬಿಟ್ಟು ನಾವು ಶಾಂಪೂನ ಹಾಕಿ ಇಲ್ಲಿ ಸ್ನಾನ ಮಾಡಿಸ್ತಾ ಇದ್ದೀವಿ. ಇದಕ್ಕೆ ಸ್ನಾನ ಮಾಡಿಸಿದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಕೂಡ ಕೂದಲು ಉದ್ರಲ್ಲ. ನಾನು ಇದಕ್ಕೆ ಮುಂಚೆ ಡಾಕ್ಟರ್ ಶಾಪ್ಗೂ ನೋಡೋಣ ಅಂತ ತೋರಿಸಿದ್ದೆ, ಅಲ್ಲಿ ಟಾನಿಕ್ ಕೂಡ ಕೊಟ್ಟಿದ್ರು. ಅದನ್ನು ತೊಗೊಂಡ್ರು ಕೂಡ ಏನೂ ಅದಕ್ಕೆ ಸರಿ ಹೋಗಿರಲಿಲ್ಲ. ಯಾವುದೇ ಪ್ರಾಣಿಗಳಿಗೆ ಸ್ಟಾರ್ಟಿಂಗಲ್ಲಿ ಬಾಡಿಂಗ್ ಮಾಡಿಸಿ ಆಮೇಲೆ ಮುಖಕ್ಕೆ ಮಾಡಿಸ್ಬೇಕು. ಬಿಕಾಸ್ ಮುಖಕ್ಕೆ ಕಿವಿಗೆ ನೀರು ಹೋದರೆ ಇಷ್ಟ ಆಗಲ್ಲ. ಪ್ಲಸ್ ಕಿವಿ ಒಡೆ ನೀರು ಹೋದರೆ ಸ್ವಲ್ಪ ಡೇಂಜರು. ಸೊ ನೀಟಾಗಿ ನೋಡ್ಕೊಂಡು ಮಾಡಿಸ್ಬೇಕಾಗುತ್ತೆ. ಸೊ ಕಿವಿ ಒಡೆ ನೀರು ಹೋಗ್ದೇ ನೋಡ್ಕೊಂಡು ಸ್ನಾನ ಮಾಡಿಸಿ. ನೋಡಿ ಚಿಕ್ಕನ ಈಚೆಗಡೆ ಹೆಂಗಿದೆ ತೋರಿಸು. ಆಗಲಿ, ಅದು ಚಿಟ್ಟ ಅಂತ. ಎಲ್ಲರೂ ಹೇಳ್ತಾರೆ ಬೆಕ್ಕಿಗೆ ಸ್ನಾನ ಮಾಡಿಸ್ಬಾರ್ದು ಅಂತ. ಆದರೆ ಈ ಬೆಕ್ಕಿಗೆ ಸ್ನಾನ ಮಾಡಿಸಿದ ಮೇಲೇ ಕೂದಲೆಲ್ಲ ನೀಟಾಗಿ ಉದುರೋದು ಸ್ಟಾಪ್ ಆಗಿ, ಹಾಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಇವಾಗ ನೀವಿಲ್ಲಿ ನೋಡ್ತಾ ಇದ್ದೀರಾ, ಕೊನೆಯದಾಗಿ ನಾನು ತಲೆ ಭಾಗಕ್ಕೆ ನೀರು ಹಾಕಿ ತೊಳಿತಾ ಇದ್ದೀನಿ. ಅದಕ್ಕೆ ಅದು ಬಡ್ಕೊತಾ ಇದೆ. ಇವಾಗ ಬಕೆಟ್ ಒಳಗಡೆ ಇರಿಸಿ ಬಾತ್ ಟಬ್ ಒಳಗಡೆ ಕಳ್ಸೋದು ಮಗನ ಬಾತ್ ಟಬ್ ಒಳಗಡೆ ಕೂರಿಸ್ಬೇಕು. ಸ್ನಾನ ಮಾಡಿಸಿದಾದ ನಂತರ ಪ್ರಾಣಿಗಳು ನಾವು ಎಷ್ಟೇ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸಿದ್ರೂ ಕೂಡ ಅವಕ್ಕೆ ಸಮಾಧಾನ ಆಗಲ್ಲ. ಅವು ಮೈನ ಅವೇನೇ ನಾಲ್ಗೆನಲ್ಲಿ ಚೆನ್ನಾಗಿ ನೆಕ್ಕಿನೇ ಚೆನ್ನಾಗಿ ಡ್ರೈ ಮಾಡಿಕೊಂಡ್ರೆ ಮಾತ್ರನೇ ಅವಕ್ಕೆ ಸಮಾಧಾನ ಆಗೋದು. ಮಕ್ಕಳಕ್ಕಾಗ್ತಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೈ ಫುಲ್ಲು ನೀರು ಬಿದ್ದಿರೋದ್ರಿಂದ, ಹಾಗೆ ಬೆಚ್ಚಗೆ ಕೂಡ ಇರೋದ್ರಿಂದ ಆರಾಮ್ಸೆ ಕೂತ್ಕೊಂಡು ಎಷ್ಟು ನೀಟಾಗಿ ಸ್ನಾನ ಮಾಡಿಸ್ಕೊತಾ ಇದೆ ಅಂತ. ಕಿವಡೆ ನೀರು ಹಾಕ್ಬೇಡ. ಹೇಗೆ ಅನಿಸಿದೆ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಸ್ನಾನ ಮಾಡಿರೋದು ಬಿಲ್ಲಾಲಿ ಅವರೇ? ಇಂಟರ್ವ್ಯೂ ಮಾಡ್ತಾಯಿದ್ದೀವಿ, ಹೇಳಿ. ನಮ್ಮ ಬೆಕ್ಕು ನೋಡಿ ಸ್ನಾನ ಮಾಡಿಸಿದ 5 kg ಕಡಿಮೆ ಆಗ್ಬಿಡ್ತು. ಬಾತ್ ಟಪ್ಪಿಂದ ನಮ್ಮ ಹೀರೋ ಹೊರಗಡೆ ಬಂದಿದ್ದಾರೆ. ಇವಾಗ ಫುಲ್ಲು ಸ್ಲಿಮ್ ಆಗ್ಬಿಟ್ಟಿದ್ದಾರೆ, ನೋಡ್ಬೋದು. ಏನು ವಯಸ್ಸಾಗಿರೋ ತಾತನ ಥರ ಆಗ್ಬಿಟ್ಟೈತೆ ನಮ್ಮ ಬೆಕ್ಕು ಇವಾಗ. ಸಾಕು ಬಿಡಮ್ಮ.
ಬಟ್ ಇದ್ರಲ್ಲ ಬಿಡು ಸಾಕು ಅಲ್ಲಿ ಮಗಂದೇ